ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಅಸುಟಿ ಅಂತ ಹೇಳಿ ಮೈಸೂರಿನ ನಿವಾಸಿಯಾಗಿರುತ್ತೇನೆ. ನಾವು 2023-24ರಲ್ಲಿ ಹೊಸದಾಗಿ ಪ್ರಕೃತಿ ಪ್ರೇಮ ಅನ್ನೋ ಅಪಾರ್ಟ್ಮೆಂಟನ್ನು ನಾವು ಇಲ್ಲಿ ವಿಜಯನಗರ 3rd ಸ್ಟೇಜ್ ಮೇನ್ ರೋಡಲ್ಲಿ ಖರೀದಿ ಮಾಡಿದೆವು. ಆವಾಗ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ ಮೇಲೆ ನಾವು ಇಂಟೀರಿಯರ್ ಡಿಸೈನ್ಗಾಗಿ ಸುಮಾರು ಕಡೆ ನಾವು ಮೈಸೂರಲ್ಲಿ ಹುಡುಕ್ತಾ ಇದ್ವಿ. ನಮ್ಮ ರುಚಿಗೆ ತಕ್ಕಂತೆ ನಮಗಷ್ಟು ಸರಿ ಕಾಣಲಿಲ್ಲ. ಕಡೆಗೆ ನಾವು ಲೈಫಲ್ಲಿ ಹೋಗಿ ಆಫೀಸಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮಗೆ ವಿವರವಾಗಿ ಎಲ್ಲ ಅದು ಹೇಗೆ ಇಂಟೀರಿಯರ್ ಡಿಸೈನ್ ಮಾಡಬೇಕು, ಎಷ್ಟು ಬಜೆಟಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ನಮ್ಮ ರುಚಿ ತಕ್ಕಂತೆ ಅವರು ಎಲ್ಲ ವಿವರವಾಗಿ ನಮಗೆ ಒಂದು ತಾಸು ಕುಳಿತುಕೊಂಡು ನಮ್ಮ ಜೊತೆ ಸಮಾಲೋಚನೆ ಮಾಡಿ ನಮ್ಮ ರುಚಿಯನ್ನು ಹೇಗಿದೆ, ಹೇಗೆ ನಾವು ಒಳಗಡೆ ಮಾಡಬೇಕು ಅಂತ ಇದ್ದೀವಿ ಆ ಥರ ಅವರು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದರು. ಮತ್ತು ನಮ್ಮ ಮೈಂಡಲ್ಲಿ ಲೈಕ್ ಯಾವ ಥರ ಡಿಸೈನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಮತ್ತು ನಮ್ಮ ಮನೇನ ಹೇಗೆ ಡಿಸೈನ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದನ್ನೆಲ್ಲ ಅವ್ರು ಫಸ್ಟ್ ಅರ್ಥ ಮಾಡಿಕೊಂಡ್ರು. ಅದಾದಮೇಲೆ ಅವ್ರ ಪಾಯಿಂಟ್ ಆಫ್ ವ್ಯೂನ ಹೇಳಿದ್ರು, ಲೈಕ್ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರದ್ದು ಐಡಿಯಾಸ್ ಆಗಲಿ ನಮ್ಮ ಐಡಿಯಾಸ್ ಆಗಲಿ ಎರಡೂ ಒಟ್ಟಿಗೆ ಮಿಕ್ಸ್ ಆಗಿ ಇಟ್ ಹ್ಯಾಸ್ ಕಮ್ ಅ ವೆರಿ ಬ್ಯೂಟಿಫುಲ್ ಔಟ್ಕಮ್ ಬಂದಿದೆ. ಆಮೇಲೆ ಅವ್ರದ್ದು ಮೆಟೀರಿಯಲ್ ಆಗಲಿ ಅದು ಇನ್ನೂ ವರ್ತ್ ಇದೆ. ಫಾರ್ ದ ಅಮೌಂಟ್ ವಿ ಪೇ ಇಟ್ಸ್ ಅ ವೆರಿ ವರ್ತ್ಫುಲ್ ಇಂಟೀರಿಯರ್ ಡಿಸೈನ್ ವಿಚ್ ವಿ ಹ್ಯಾವ್ ಗಾಟ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಮ್ಮದು ಕಿಚನ್ ಹೇಳಬೇಕು ಅಂತಂದರೆ ತುಂಬಾ ಬ್ಯೂಟಿಫುಲ್ ಆಗಿ ನನಗೆ ಯಾವ ಥರ ಬೇಕು, ಎಸ್ಪೆಷಲಿ ಹೌಸ್ ವೈಫ್ ಅಂದಮೇಲೆ ಕಿಚನ್ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಎಲ್ಲ ಇರುತ್ತಲ್ವ. ಸೊ ಆ ಥರ ಎಲ್ಲನೂ ನೀಟಾಗಿ ನಮಗೆ ರೆಡಿ ಮಾಡಿಕೊಟ್ರು. ಮತ್ತು ಈ ಮಟೀರಿಯಲ್ ಹಾಕಿದರೆ ಈ ಥರ ಕಾಣಿಸುತ್ತೆ, ಈ ಮಟೀರಿಯಲ್ ಹಾಕಿದರೆ ಈ ಥರ ಕಾಣಿಸುತ್ತೆ ಅಂತ ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ನಮಗೆ ಫಸ್ಟೇ ತೋರಿಸಿದ್ರು. ಆಮೇಲೆ ಯಾವ್ದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹೇಳಿದರು. ಸೊ ಹೀಗಾಗಿ ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿದೆ ಕಿಚನ್ ಆಗಲಿ. ಪ್ಲಸ್ ಟಿವಿ ಯೂನಿಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಹೀಗಾಗಿ ನಮಗೆ ತುಂಬ ಖುಷಿ ಆಯಿತು. ಹೇಗೆ ನಾವು ನಮ್ಮ ಮನೆ ಒಳಗಡೆ ಇಂಟೀರಿಯರ್ ಡಿಸೈನ್ ಮಾಡಬೇಕು ಅಂತಿದ್ವಿ ಅದೇ ಥರನೇ ಆಯಿತು. ಇದು ಕಾಂಪಿಟೇಟಿವ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಆಲ್ ದ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಕ್ಸಿಕ್ಯೂಟ್ ಮಾಡುವಂಥ ಪ್ರತಿಯೊಬ್ಬ ಸಿಬ್ಬಂದಿನೂ ಸಹಿತ ತುಂಬ ನೀಟಾಗಿ ನಮಗೆ ಸಮಯಕ್ಕೆ ಯಾವ ಅವಧಿಯನ್ನು ಅವರು ಕೊಟ್ಟಿದ್ರು ಅದೇ ಸಮಯಕ್ಕೆ ನಮಗೆ ಪೂರ್ತಿಯಾಗಿ ಮುಗಿಸಿಕೊಟ್ಟಿದ್ರು.